ನಿಮ್ಮ ಬೇಡಿಕೆಯು ಧರ್ಮ ವಿರುದ್ಧವಾದದ್ದು. ನೀವು ನನ್ನಲ್ಲಿ ರತಿ ಸುಖವನ್ನು ಬಯಸಬಹುದೇ? ನೀನು ನಮಗೆ ಸಿಕ್ಕಿ ಬಿದ್ದೆಯೋ ರಾಜ. ಅದ್ಭುತ, ನಯನ ಮನೋಹರ. ಶಹಬಾಷ್ ಕನೇರೆ. ಮಹಾಮಂತ್ರಿಗಳೇ, ನಿಮ್ಮ ಸಂಗೀತ ನೃತ್ಯ ಅಭಿನಯಗಳಿಗೆ ಬಹು ಪ್ರಶಂಸನೀಯವಾದವುಗಳು. ಮಹಾಮಂತ್ರಿಗಳೇ, ಇವರೇನು ಗಂಧರ್ವ ಕನ್ಯೆಯರೋ ಅಥವಾ ವನದೇವತೆಯರು? ತೆಗೆದುಕೊಳ್ಳಿ, ಅವರಿಗೆ ಈ ಬಹುಮಾನವನ್ನು ಕೊಟ್ಟು ಕಳುಹಿಸಿರಿ. ಮಹಾರಾಜರೇ, ತಮ್ಮ ಆಜ್ಞೆಯಂತೆ ಈ ಬಹುಮಾನವನ್ನು ಕೊಡಲು ಹೋದರೆ ಅವರು ನಿರಾಕರಿಸುತ್ತಿದ್ದಾರೆ. ಹಾಗಾದರೆ ಅವರ ಇಚ್ಛೆಯಾದರೂ ಏನಿರುವುದೋ ತಿಳಿದುಕೊಳ್ಳಿ. ಧರ್ಮ ವಿರುದ್ಧವಾಗದಿದ್ದಲ್ಲಿ ಪೂರೈಸೋಣ. ಕನ್ಯೆಯರೇ, ನಿಮ್ಮ ನೃತ್ಯ ಸಂಗೀತ ನಮ್ಮ ರಾಜರ ಮನಸ್ಸೋತಿದೆ. ಅವರ ಮನಸ್ಸನ್ನು ಗೆದ್ದಿದ್ದೀರಿ. ನೀವು ನಿಮ್ಮ ಇಚ್ಛೆಗೆ ಬೇಕಾಗಿದ್ದನ್ನು ಕೇಳಿ ಪಡೆಯಬಹುದು. ಅದೇನು ಕೇಳುವಿರಿ? ಪುಣ್ಯಶಾಲಿಯಾದ ಇವರಲ್ಲಿ ನಾವು ಅನ್ನವನ್ನೇನು ಕೇಳಲಿಕ್ಕೆ ಬಂದಿಲ್ವಲ್ಲ. ನಾವು ರಾಜಕುವರಿಯರಂತೆ ಮೆರೆಯಬೇಕು ಒಂದು, ಇಲ್ಲ ಅದರಲ್ಲಿ ಒಂದು ಮುದ್ರೆಯನ್ನು ದಯಪಾಲಿಸಬೇಕು. ಹೇಳಿ, ನಿಮ್ಮಿಂದ ಸಾಧ್ಯವೇ? ರಾಜಚಿಹ್ನೆ ರೂಪವತಿಯರೇ, ಹೀಗೆಂದರೆ ಇದರ ಅರ್ಥವೇನು? ಅಂದರೆ ನಿಮ್ಮ ಪಟ್ಟದ ರಾಣಿಯಾಗಿ ನಂಬಿರುವವರನ್ನು ಮಾಡಿಕೊಂಡು ಪಟ್ಟದ ಮಂಚ ಮೇಲೆ ಕೂಳಿಸಿಕೊಂಡು ಉಯ್ಯಾಲಿಯಾಗಿ ತೂಗುತ್ತೀರಿ. ಫಲೆ ಫಲೆ ತರುಣಿಯರೇ, ಯೋಗ್ಯವಾದದ್ದನ್ನೇ ಬೇಡಿದ್ದೀರಿ. ನಿಮ್ಮ ಚಾಣಾಕ್ಷತನಕ್ಕೆ ಬೆಲೆ ಕಟ್ಟಲಾಗದು. ಯಾಚಕರಾಗಿ ಬಂದವರಿಗೆ ಅವರ ಇಚ್ಛಾನುಸಾರವಾಗಿ ಧನ ಕನಕ ವಸ್ತ್ರಾಭರಣಗಳನ್ನು ಕೊಡಬಹುದೇ ಹೊರತು ಹೀಗೆ ರಾಜಮುದ್ರೆಗಳನ್ನು ಕೊಡಲು ಸಾಧ್ಯವುಂಟೆ? ನಿಮ್ಮ ಬೇಡಿಕೆಯು ಧರ್ಮ ವಿರುದ್ಧವಾದದ್ದು. ನೀವು ನನ್ನಲ್ಲಿ ರತಿ ಸುಖವನ್ನು ಬಯಸಬಹುದೇ? ಮತಿಹೀನರೇ, ಮುಟ್ಟಲು ಅಯೋಗ್ಯರಾದ ನಿಮ್ಮನ್ನು ಪಟ್ಟ ಮಂಚದಲ್ಲಿ ಕೂಡಿಸಿ ಮುದ್ದಾಡಬೇಕೆ? ನಿಮ್ಮ ಮತಿ ಮಸಣಿಸಿಲ್ಲವಷ್ಟೇ. ಆದರೆ ನಾವು ಬೇಡುತ್ತಿರುವುದು ಹೇಳಿದನಲ್ಲ ಅನ್ನವಲ್ಲ ಅಂತ. ದೊರೆಗಳೇ, ನಿಮ್ಮ ಪತ್ನಿ ಯೋರ್ವಳನ್ನು ಬಿಟ್ಟು ಉಳಿದವರನ್ನು ಒರೆಸುವುದಿಲ್ಲ ಅಂತ ಹೇಳಿದಿರಲ್ಲವೇ? ನಿನ್ನ ಸೂರ್ಯ ವಂಶದಲ್ಲೇ ಹುಟ್ಟಿದ್ದ ಉತ್ತಾನ ರಾಜವೆಂಬವನು ಸುರಚಿ ಸುನೀತಿಯನ್ನು ಒರೆಸಲಿಲ್ಲವೇ? ಏಕೆ? ವಾಣಿಯು ದಣಿಯುತ್ತೆ, ಸಡಿಯೋ ದೃಢವ. ಚಂಚಲೆಯೇ, ನೀವು ಅಂಗಸಂಗವೊಂದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕೇಳಿಕೊಳ್ಳಿ. ಈ ಕೂಡಲೇ ಕೊಡಲು ನಾನು ಸಿದ್ಧನಿದ್ದೇನೆ. ನೋಡಿ, ವಚನ ಭ್ರಷ್ಟನಾಗಿದ್ದೇನೆ ಅಂತ ಹೇಳಿಬಿಡಿ. ಬಂದ ದಾರಿಗೆ ಮರಳಿ ತರುತ್ತೇವೆ. ಮತಿಹೀನರೇ, ಸ್ವಲ್ಪ ಸಲಿಗೆಯನ್ನು ಕೊಟ್ಟ ಮಾತ್ರಕ್ಕೆ ತಲೆಗೇರುವಿರಾ? ಜೋಕೆ ಯೋಗ್ಯ ಪ್ರಾಯಶ್ಚಿತ್ತವಾದೀತು. ಭೂಪ, ನಿಮಗಿರುವುದು ಎಷ್ಟೊಂದು ಕೋಪ. ಹೇಳಿದ್ದೇನಲ್ಲ, ವಚನ ಪಾಲಿಸಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಬಂದ ದಾರಿಗೆ ಮರಳಿ ತೆರಳುತ್ತೇವೆ ಅಂತ. ಹೀಗೋ? ಯಾರಲ್ಲಿ? ಇವರೀರುವರ ಕುತ್ತಿಗೆಗೆ ಕೈಕೊಟ್ಟು ತಳ್ಳಿಬಿಡಿ. ಓ ಸತ್ಯಭ್ರಷ್ಟನೇ, ಅಷ್ಟೊಂದು ಶ್ರಮವೇನು ವಹಿಸಬೇಕಾಗಿಲ್ಲ. ನಾವೇ ಹೊರಟು ಹೋಗುತ್ತೇವೆ. ಇದೋ ನೋಡು. ಹೇಳಿ, ನಿಂತಲೇ ತಳ್ಳಿಸಿಬಿಟ್ಟರು. ಹಾಗಾದರೆ ಆತನು ನಿಮ್ಮ ವಾಂಛಿತನವನ್ನು ಪೂರ್ಣಗೊಳಿಸಿರಬಹುದು. ಮೊದಲು ಹಾಗೇ ಭಾವಿಸಿದ್ದೆವು. ಆ ರೀತಿ ವಚನವೂ ಕೊಟ್ಟಿದ್ದರು. ನಂತರ ಅಲ್ಲಿ ನಿಲ್ಲಲು ಕೂಡ ಅವಕಾಶ ಕೊಡದೆ ಹೊರಗೆ ತಳ್ಳಿಸಿಬಿಟ್ಟರು. ವಚನ ಕೊಟ್ಟು ಭ್ರಷ್ಟನಾದನೆ? ಒಳ್ಳೆಯದು, ದುಃಖಿಸಬೇಡಿ. ಹರಿಶ್ಚಂದ್ರನು ನಿಮ್ಮ ಇಷ್ಟವನ್ನು ಪೂರ್ಣ ಮಾಡೋದಕ್ಕೆ ಅವನನ್ನು ನಿಮ್ಮ ತಪ್ಪಿನಲ್ಲಿ ತಂದು ಅವನ ರಾಜ್ಯವನ್ನು ಕಸಿದುಕೊಂಡು ನಿಮ್ಮನ್ನು ದೂಡಿಕೊಟ್ಟಂತೆ ಅಯೋಧ್ಯ ರಾಜ್ಯದಿಂದ ಅವನನ್ನು ದೂಡಿ ಪ್ರತೀಕಾರವನ್ನು ತೀರಿಸುವೆ. ನಿಶ್ಚಿಂತೆಯಿಂದ ಆಶ್ರಮಕ್ಕೆ ತೆರಳಿರಿ. ಅಯ್ಯೋ
ಹೊರಟೇ ಬಿಟ್ಟರು. ಇವರ ಮನೆ ಹಾಳಾಗ ಮುಖ ನೋಡು ಹೇಗಿದೆ, ಒಲೆ ಹಿಂದಿರುವ ಗೋಡೆ ಹಾಗೆ ಕಪ್ಪ. ಗುರುದೇವ, ಓದ ಕಾರ್ಯದಲ್ಲಿ ಕನ್ನೆಯರು ಬಹುಶಃ ನಿಮ್ಮ ಕನ್ನೆಯರು ಬಹುಶಃ ಜಯಶಾಲಿಗಳಾಗಿ ಬಂದಿರಬೇಕಲ್ಲವೇ? ಶಿಷ್ಯರೇ, ನೋಡಿದೆಯಾ, ಅವಿವೇಕಿಯಾದ ಹರಿಶ್ಚಂದ್ರನು ಅವರ ಸಂಗೀತಾಭಿನಯನಿಗೆ ಸಂತುಷ್ಟವಾಗಿ ಬೇಡಿದ ಅಭಿಷ್ಟವನ್ನು ಪೂರ್ಣ ಮಾಡುವೆನೆಂದು ಬೊಗಳಿ ಆಮೇಲೆ ಅವರ ಹೃದ್ಗತನವನ್ನು ತಿಳಿದುಕೊಂಡು ಅಪಮಾನ ಮಾಡಿ ದೂಡಿಸಿ ಬಂದನಂತೆ. ಅಯ್ಯೋ, ಹೀಗೆ ಅವಮಾನ ಮಾಡಿದನೆ, ಹೇಗೆ ಸಹಿಸಲಿ ಗುರುದೇವ? ಆ ರಾಜನಿಗೆ ನಾನು ಈಗಲೇ ಶಾಪ ಕೊಟ್ಟು ಬಿಡುತ್ತಿದ್ದೆ. ಆದರೇನು ಮಾಡುವುದು ಗುರುದೇವ? ನೀವು ನಮಗೆ ಶಾಪಶಕ್ತಿಯನ್ನು ಅನುಗ್ರಹಿಸಲಿಲ್ಲ. ಇಲ್ಲವಾದರೆ ಅಯ್ಯೋ ಅಯ್ಯೋ, ಏನು ಗುರುದೇವ, ನೀವು ಏನೇ ತಂತ್ರ ಮಾಡಿದರೂ ಅವನು ನಿಮ್ಮ ಜಾಲದಲ್ಲಿ ಬೀಳುವುದಿಲ್ಲ. ನಿಮ್ಮ ಉಪಾಯಗಳೆಲ್ಲ ಅಪಾಯಗಳಾಗತ್ತಿದವು. ಮುಂದಿನ ಮಾರ್ಗ ನಕ್ಷತ್ರಿಕ, ನಾನು ಮುನಿದರೆ ತ್ರಿಲೋಕಗಳು ಕಂಗೆಟ್ಟು ಹೋಗುವವು. ನಾನು ಇಚ್ಛಿಸಿದರೆ ಏನಾಗಲಿಕ್ಕಿಲ್ಲ. ಹರಿಶ್ಚಂದ್ರನು ತನ್ನ ತಳಿ ರಸದಲ್ಲಿ ನಿದ್ರಾಸಕ್ತನಾಗಿರುವನು. ನಾನು ಅವನ ಸ್ವಪ್ನದಲ್ಲಿಯೇ ಹೋಗಿ ಅವನ ಸರ್ವ ರಾಜ್ಯವನ್ನೇ ದಾನ ಬೇಡುವೆನು. ಹೇಗಾದರೂ ಅವನು ಕೊಟ್ಟೇ ಕೊಡುವನು. ಈ ವಚನದಲ್ಲಿ ಆದರವನನ್ನು ರಾಜಭ್ರಷ್ಟನನ್ನಾಗಿ ಮಾಡಿ ಬಡಬಾರದ ಪವಣಿಗೀಡು ಮಾಡುವೆನು. ಚೆನ್ನಾಗಿದೆ, ಚೆನ್ನಾಗಿದೆ. ಈ ಯುಕ್ತಿಯು ಬಹಳ ಚೆನ್ನಾಗಿದೆ ಗುರುದೇವ. ಆ ದಿನ ಸುರಸಭೆಯಲ್ಲಿ ಆ ನಾರದ ವಶಿಷ್ಠಾದಿಗಳು ಆ ಸತ್ಯ ಹರಿಶ್ಚಂದ್ರನು ಸ್ವಪ್ನದಲ್ಲಿಯೂ ಸಹ ಸುಳ್ಳು ಹೇಳುವುದಿಲ್ಲವೆಂದು ಹೊಗಳಿದ್ದಾರೆ. ಈಗ ಅವರ ಬಾಯಿಗೆ ಮಣ್ಣೆ. ಎಲ್ಲೋ ನಕ್ಷತ್ರಿಕ, ಮಧ್ಯದಲ್ಲಿ ಆದರೆ ಎಂಬ ಸಂಶಯಾತ್ಮಕ ಶಬ್ದ ಬೇಕು. ಗುರುದೇವ, ಈ ಬಾಣವು ಉಸಿ ಹೋಯಿತೆಂದರೆ ಈಗ ನಾನು ಹೂಡುವ ತಂತ್ರದಲ್ಲಿ ಅವನ ಪಿತಾಮಹರು ಬಂದರು ಅವನು ಉಳಿಯಲಾರ. ಏಕೆಂದರೆ ಅವನು ನುಡಿದಂತೆ ಸಕಲ ಸಾಮ್ರಾಜ್ಯವನ್ನು ನೀಡಿದರೂ ನಾನು ಈ ಮೊದಲು ಅವನಲ್ಲಿರಿಸಿರುವೆನಲ್ಲ, ಆ ಗಜಾಂತ ಲಕ್ಷ್ಮಿಯನ್ನೇ ಕೇಳುವೆನು. ಬೇಷ್ ಗುರುದೇವ, ಬೇಷ್. ಈ ತಂತ್ರವು ಬಹಳ ಚೆನ್ನಾಗಿದೆ. ನಡೆ, ಹಾಗಾದರೆ ಮುಂದಿನ ಕಾರ್ಯದಲ್ಲಿ ಪ್ರವರ್ತರಾಗೋಣ. ಆಗಲಿ ಗುರುದೇವ.